ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಇವತ್ತು ನಾನು ಬಿಗಿನರ್ಸ್ಗೆ ಹೆಲ್ಪ್ ಆಗುವ ಹಾಗೆ ಈಸಿ ಮೆಥಡಲ್ಲಿ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದು ವಿಡಿಯೋನ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗೆ ತುಂಬ ಕನ್ಫ್ಯೂಸ್ ಆಗ್ತಾರೆ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರೆ ಯಾವ ಥರ ಹೊಲಿಬೇಕು, ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಯಾವ ಥರ ಹೊಲಿಬೇಕು ಅಂತ. ಇದರಲ್ಲಿ ಮೆಜರ್ಮೆಂಟ್ ಬ್ಲೌಸಿಂದ ಯಾವ ಥರ ಈಸಿಯಾಗಿ ಕಟ್ ಮಾಡಿಬಿಡ್ಬೋದು ನಾವು. ಫಸ್ಟಲ್ಲಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲಿಯೋಕ್ಕಾಗಲ್ಲ ಬಿಗಿನರ್ಸು. ಮೆಜರ್ಮೆಂಟ್ ಬ್ಲೌಸಿಂದ ಈಸಿಯಾಗಿ ಕಟ್ ಮಾಡಿ ಹೊಲಿಬೋದು. ಕ್ಯಾಲ್ಕುಲೇಷನ್ ಏನು ಬೇಕಾಗಿಲ್ಲ ಇದಕ್ಕೆ. ಆರಾಮಾಗಿ ಕಟ್ ಮಾಡಿ ಹೊಲಿಬೋದು. ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿ ಇರೋದು ಕೊಟ್ಟರೆ ಸಾಕು, ಈಸಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ಬೋದು. ಫ್ರಂಟು ಬ್ಯಾಕು ಒಂದೇ ಸಲ ಕಟ್ ಮಾಡ್ಬೋದು. ಬೇರೆ ಬೇರೆ ಕಟ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ ಬೇರೆ ಬೇರೆ ಕಟ್ ಮಾಡೋಕ್ಕೆ ಹೋದರೆ. ಫ್ರಂಟು ಬ್ಯಾಕು ಒಂದೇ ಸಲ ಹಾಕ್ಕೊಂಡು, ಬ್ಯಾಕು 15 ಇದ್ದರೆ ಫ್ರಂಟು 16.5 ತಗೊಳ್ಳಿ. ಬ್ಯಾಕು 15.5 ಇದ್ದರೆ ಫ್ರಂಟು 16.5, 17 ತೊಗೊಂಡ್ರೂ ಪರವಾಗಿಲ್ಲ. ದಪ್ಪ ಇರೋರಿಗೆ 17 ತೊಗೊಳ್ಳೇಬೇಕು, ಯಾಕಂದರೆ ಅವ್ರಿಗೆ ವೇಸ್ಟು ಬೆಲ್ಟು ಅದೆಲ್ಲ ಸ್ವಲ್ಪ ದೊಡ್ಡದಾಗಿ ಬರಬೇಕು. ಅದಕ್ಕೋಸ್ಕರ ದೊಡ್ಡದಾಗಿ ಜಾಸ್ತಿ ತೊಗೋಬೇಕಾಗತ್ತೆ. ಸಣ್ಣ ಇರೋರಿಗಾದರೆ ಬ್ಯಾಕಿಗಿಂತ ಫ್ರಂಟ್ 1 ಇಂಚ್ ಜಾಸ್ತಿ ಇದ್ದರೆ ಸಾಕು. ಇದು ಒಂದು ಈಸಿ ಟಿಪ್ಪು ಬಿಗಿನರ್ಸ್ಗೆ. ಬಿಗಿನರ್ಸ್ ಬೇಕಾದರೆ ಇದೇ ಮೆಜರ್ಮೆಂಟ್ನ ಒಂದು ಸಲ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಆ ಪೇಪರ್ನ ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಯಾಕೆಂದರೆ ಅವ್ರಿಗೆ ತುಂಬ ಭಯ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಇದು ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ. ಇದೇ ಥರ ಮೆಜರ್ಮೆಂಟ್ನೇ ಅವ್ರು ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಅದನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ಮಾರ್ಕರ್ ಸಹಾಯದಿಂದ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಒಂದೇ ಥರ ಬ್ಲೌಸುಗಳು ತುಂಬ ಕೊಟ್ಟಿದ್ದರೆ ಅವ್ರದ್ದು ಒಬ್ಬರದೇ 2-3 ಬ್ಲೌಸ್ ಕೊಟ್ಟಾಗ ಪೇಪರ್ ಕಟಿಂಗ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇರಲ್ಲ. ಇದರಲ್ಲಿ ಇನ್ನೂ ಒಂದು ಸೀಕ್ರೆಟ್ ಇದೆ. ಪೇಪರಲ್ಲಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡು ನಾರ್ಮಲಾಗಿ ಕಟ್ ಮಾಡಿಬಿಟ್ಟು ಫ್ರಂಟ್ ಸೈಡ್ ಮಾತ್ರ ಪೇಪರ್ನ ಸ್ವಲ್ಪ ಲೈನಿಂಗ್ ಮೇಲೆ ಕ್ರಾಸಾಗಿಟ್ಟು ಕಟ್ ಮಾಡಿದ್ರೆ ನೀವು ಬ್ರಾ ಹಾಕದೇ ಇದ್ರೂ ಆವಾಗ ಬ್ಲೌಸ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಸೀಕ್ರೆಟು. ಇದು ಯಾರೂ ಹೆಚ್ಚಾಗಿ ಹೇಳೋಕ್ಕೋಗಲ್ಲ, ಯಾಕಂದರೆ ಬ್ರಾ ಹಾಕದೇ ಇದ್ರೂ ಯಾವ ಥರ ಬ್ಲೌಸ್ ನೀಟಾಗಿ ಕೂತ್ಕೋಬೇಕು ಅನ್ನೋದಕ್ಕೆ ಇದೊಂದು ಸೀಕ್ರೆಟು. ಇದನ್ನು ಬಿಗಿನರ್ಸು ಅಬ್ಸರ್ವ್ ಮಾಡಿ ನಾನು ಹೇಳ್ದಂಗೆ ಪೇಪರಲ್ಲಿ ಕಟ್ ಮಾಡಿಕೊಂಡು ಕ್ರಾಸಾಗಿ ಲೈನಿಂಗ್ ಮೇಲೆ ಫ್ರಂಟ್ ಪಾರ್ಟ್ ಮಾತ್ರ ಕ್ರಾಸಾಗಿ ಹಾಕ್ಕೊಂಡು ಫ್ರಂಟ್ ಪಾರ್ಟ್ಗೆ ಲೈನಿಂಗ್ ಮೇಲೆ ಫ್ರಂಟ್ ಪಾರ್ಟ್ ಪೇಪರ್ನ ಸ್ವಲ್ಪ ಕ್ರಾಸಾಗಿ ಹಾಕ್ಕೋಬೇಕು. ಆವಾಗ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ ಕಟಿಂಗ್ ಮಾಡಿದ್ಮೇಲೆ. ಆ ಥರ ಹೊಲ್ದಾಗ ಫ್ರಂಟ್ ಪಾರ್ಟು ನೀವು ಬ್ರಾ ಹಾಕದೇ ಇದ್ರೂ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಈ ಥರ ಕೂತ್ಕೊಳ್ಳೋದ್ರಿಂದ ತುಂಬ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಆಮೇಲೆ ಫ್ರಂಟಲ್ಲಿ ಚೆಸ್ಟೆಲ್ಲ ನೀಟಾಗಿ ಕೂತ್ಕೊಂಡಾಗ ಕಸ್ಟಮರ್ಸ್ಗೂ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ. ಇದೇ ಥರ ಕ್ರಾಸ್ ಕಟ್ಟಿಂಗೂ ನಾವು ನಾರ್ಮಲ್ ಬ್ಲೌಸುಗಳಿಗೆ, ಡಿಸೈನ್ಸ್ ಬ್ಲೌಸುಗಳಿಗೂ ಹೊಲಿಬೋದು. ಇದನ್ನು ಕೆಲವೊಂದು ಕಡೆ ಯಾವ ಬ್ಲೌಸ್ ಕೊಟ್ಟರು ಇದೇ ಥರ ಹೊಲಿತಾರೆ. ಆದರೆ ನಮ್ಮ ಕಡೆ ಅಂದರೆ ಕರ್ನಾಟಕ ಈ ಕಡೆ ಎಲ್ಲನೂ ಆ ಥರ ಹೊಲಿಯಲ್ಲ, ನಾರ್ಮಲಾಗಿ ಹೊಲಿತಾರೆ. ಬೇರೆ ಕಡೆ ಎಲ್ಲನೂ ಕ್ರಾಸ್ ಕಟ್ಟಿಂಗ್ ಅಂತಲೇ ಮಾಡ್ತಾರೆ. ಅದನ್ನು ಬೇಕಾದರೆ ನಾನು ಒಂದು ಸಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟಿಪ್ಸನ್ನ ತುಂಬ ಕೊಡ್ತಾ ಇರ್ತೀನಿ ನಾನು. ಬಿಗಿನರ್ಸಿಗೆ ಯೂಸ್ ಆಗೋ ಥರನೇ ನಾನು ಈಸಿ ಟಿಪ್ಸ್ ಕೊಡ್ತೀನಿ. ಇದರಲ್ಲಿ ಈ ಬ್ಲೌಸಲ್ಲಿ ನಾನು ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಹಾಕಿಲ್ಲ, ಯಾಕೆಂದರೆ ಮೆಜರ್ಮೆಂಟ್ ಬ್ಲೌಸ್ ಯಾವ ಥರ ಇದ್ದರೆ ಆ ಥರ ತೋರಿಸಿದ್ದೀನಿ. ಅದರಲ್ಲೇ ಎಷ್ಟು ಇಂಚ್ ತೊಗೋಬೇಕು, ಆರ್ಮ್ ಎಷ್ಟು ತೊಗೋಬೇಕು. ನಾನು ಆರ್ಮ್ ಅರ್ಧ ಇಂಚು ಇಲ್ಲ 1/4 ಇಂಚು ಆ ಥರನೇ ತೊಗೊಳ್ಳೋದು. ಅಲ್ಲಿ ನಾನು ಹಾಗೆ ಕಟ್ ಮಾಡಿರೋದ್ರಿಂದ ಅರ್ಥ ಆಗದೆ ಇರ್ಬೋದು, ಆದರೆ ಅರ್ಧ ಇಂಚು ಮಾತ್ರ ಆರ್ಮ್ ಹೋಲ್ ತೊಗೊಂಡಿದ್ದೀನಿ. ಇವ್ರು ತುಂಬ ದಪ್ಪ ಇಲ್ಲ, ದಪ್ಪ ಇರೋರಿಗಾದರೆ 3/4 ಇಂಚ್ ತೊಗೋಬೇಕು. ಸಣ್ಣ ಇರೋರಿಗಾದರೆ ಅರ್ಧ ಇಂಚು ಸಾಕು. 3/4 ಇಂಚು ಅಂತ ಕ್ಯಾಲ್ಕುಲೇಷನಲ್ಲಿ ಬಂದಾಗ ನಾವು 3/4 ಇಂಚೇ ಇಟ್ಟರೆ ಸಣ್ಣ ಇರೋರಿಗೆ ತುಂಬ ಲೂಸ್ ಬರೋ ಚಾನ್ಸಸ್ ಇರುತ್ತೆ, ಕಂಕ್ಳಲ್ಲೆಲ್ಲ ರಿಂಕಲ್ಸ್ ಬರುತ್ತೆ. ಆ ಥರ ತೊಗೋಬಾರ್ದು. ಸಣ್ಣ ಇರೋರಿಗೆ ಅರ್ಧ ಇಂಚು ಸಾಕು, ದಪ್ಪ ಇರೋರಿಗೆ 3/4 ಇಂಚು ಬೇಕು. ಆ ಥರ ಮೆಜರ್ಮೆಂಟೇ ನೋಡಿ ನಾವು ಕರೆಕ್ಟಾಗಿ ತೊಗೋಬೇಕು. ಶೋಲ್ಡರ್ ಡ್ರಾಪ್ ಬರುತ್ತೆ ಅಂತ ಅನಿಸಿದ್ರೆ, ನಮಗೆ ಇವ್ರಿಗೆ ಶೋಲ್ಡರ್ ಡ್ರಾಪ್ ಬರ್ಬೋದು ಅಂತ ಅನಿಸಿದ್ರೆ ಶೋಲ್ಡರಲ್ಲಿ ಫ್ರಂಟು ಬ್ಯಾಕ್ ಸೇರಿಸಿ ಒಂದು 1/4 ಇಂಚು ಮಾತ್ರ ಒಳಗಡೆಗೆ ಕಟ್ ಮಾಡಿಬಿಟ್ರೆ ಆವಾಗ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಶೋಲ್ಡರ್ ಪಕ್ಕಕ್ಕೆ ಜರುಗೋದಿಲ್ಲ, ಆ ಥರ ಕೂತ್ಕೊಳ್ಳುತ್ತೆ. ನಾನು ಇದರಲ್ಲಿ ಈ ಟಿಪ್ಸನ್ನು
ಹೇಳಿದ್ದೀನಿ. ಇದೇ ಥರ ಟಿಪ್ಸ್ ತುಂಬ ಹೇಳಿದ್ದೀನಿ ಇದರಲ್ಲಿ. ಅಬ್ಸರ್ವ್ ಮಾಡಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ ಥರ ಹೊಲಿಬೇಕು, ಯಾವ ಥರ ಕಟಿಂಗ್ ಮಾಡ್ಕೋಬೇಕು, ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರೆ ಯಾವ ಥರ ರಿಂಕಲ್ಸ್ ಬರಲ್ಲ, ಮುಂದೆ ಫ್ರಂಟ್ ಪಾರ್ಟ್ ಯಾವ ಥರ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ. ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ನಾನು ಕ್ಯಾಲ್ಕುಲೇಷನ್ ಏನೂ ಹಾಕಿಲ್ಲ. ಸ್ಲೀವ್ಸ್ ಅವ್ರದ್ದು ಯಾವ ಥರ ಇದ್ದರೆ ಅದೇ ಥರ ಕಟ್ ಮಾಡಿದ್ದೀನಿ. ಆದರೆ ಬಟ್ಟೆ ಸಾಲದೇ ಇದ್ದರೆ ಎಕ್ಸ್ಟ್ರಾ ಬಟ್ಟೆ ಅಲ್ಲೇ ಹಂಗೆ ಯಾವ ಥರ ಇಟ್ಕೋಬೇಕು. ಮತ್ತು ನಾವು ಕಟಿಂಗ್ ಮಾಡಿಬಿಟ್ಮೇಲೆ ಬಟ್ಟೆ ಜಾಯಿಂಟ್ ಮಾಡೋದಕ್ಕಿಂತ ಮೊದಲೇ ಬಟ್ಟೆ ಅಲ್ಲಿ ಕಟ್ ಪೀಸಲ್ಲಿ ಒಂದು ಪೀಸ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿಬಿಟ್ರೆ ಕನ್ಫ್ಯೂಸ್ ಆಗೋಲ್ಲ. ಬಿಗಿನರ್ಸ್ಗೆ ಇದು ಕನ್ಫ್ಯೂಸ್ ತುಂಬ ಇರುತ್ತೆ. ಸ್ಲೀವ್ಸಲ್ಲಿ ಕಮ್ಮಿ ಬಂದಾಗ ಯಾವ ಥರ ಜಾಯಿಂಟ್ ಮಾಡ್ಕೋಬೇಕು ಅಂತ. ಆಮೇಲೆ ಜಾಯಿಂಟ್ ಮಾಡೋಕ್ಕಿಂತ ಮೊದಲೇ ನಾವು ಈ ಥರ ಬಟ್ಟೆ ಇಟ್ಕೊಂಡ್ಬಿಟ್ಟು ಜಾಯಿಂಟ್ ಮಾಡಿಬಿಟ್ರೆ ಆವಾಗ ಜಾಯಿಂಟ್ ಮಾಡಿ ಕಟ್ ಮಾಡಿಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡೋವಾಗ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರೋಲ್ಲ. ಅದಕ್ಕೆ ನಾನು ಅದೇ ಥರನೇ ಇದರಲ್ಲಿ ತೋರಿಸಿದ್ದೀನಿ. ಬಿಗಿನರ್ಸ್ಗೆ ಅರ್ಥ ಆಗಲಿ, ಹೆಲ್ಪ್ ಆಗಲಿ ಅಂತಲೇ ನಾನು ಇದರಲ್ಲಿ ಈಸಿಯಾಗಿ ತೋರಿಸಿದ್ದೀನಿ. ಸ್ಲೀವ್ಸಲ್ಲಿ ಕರ್ವ್ ಸ್ಕೇಲ್ ಏನು ನಾನು ಯೂಸ್ ಮಾಡಿಲ್ಲ, ಹಾಗೆ ನಾನು ಡ್ರಾ ಮಾಡಿದ್ದೀನಿ. ಯಾಕೆಂದರೆ ನಾನು ತುಂಬ ವರ್ಷಗಳಿಂದ ಇದೇ ಥರ ಡ್ರಾ ಮಾಡಿ ಹೊಲಿತಾ ಇರೋದು. ತುಂಬ ನೀಟಾಗಿ ಬರುತ್ತೆ, ಆಮೇಲೆ ಕರ್ವೂ ನೀಟಾಗಿ ಕೂತ್ಕೊಳ್ಳುತ್ತೆ. ಕರ್ವ್ ಸ್ಕೇಲು ಈ ನಡುವೆ ಬಂದಿರೋದು, ಮೊದಲೆಲ್ಲ ಹಿಂಗೆ ಡ್ರಾ ಮಾಡಿ ಕಟ್ ಮಾಡ್ತಾ ಇದ್ದಿದ್ದು. ಇದರಲ್ಲೊಂದು ನಿಮಗೆ ಇಂಪಾರ್ಟೆಂಟ್ ಟಿಪ್ ಏನಂದರೆ ಇದು ಎಸ್ ಆಕಾರದಲ್ಲಿರುತ್ತೆ. ನಾವು ಯಾವುದೇ ರೀತಿಯ ಯಾವ ಸ್ಲೀವ್ಸೇ ಕಟ್ ಮಾಡಬೇಕಾದ್ರೂ ಎಸ್ ಆಕಾರ ಬಂತು ಅಂದರೆ ಅದು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಅರ್ಥ. ಇದು ತುಂಬ ಇಂಪಾರ್ಟೆಂಟು. ಇದು ನೀವು ಜ್ಞಾಪಕ ಇಟ್ಕೋಬೇಕು. ಈ ಟಿಪ್ನ ಫಾಲೋ ಮಾಡಬೇಕು. ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಮೇಲೆ 1 ಇಂಚು, ಕೆಳಗಡೆ ನಾವು ಜಾಯಿಂಟಲ್ಲಿ 2 ಇಂಚು ಅದು ಕಾಮನ್ನು. ಮತ್ತು ಅಲ್ಲಿ ನಾವು ಕಟ್ ಮಾಡಬೇಕಾದ್ರೆ ಫ್ರಂಟ್ ಪಾರ್ಟ್ ಎತ್ತೋವಾಗ ಅದು ಎಸ್ ಆಕಾರದಲ್ಲಿ ಇದೆ ಅಂತಂದರೆ ಆ ಸ್ಲೀವ್ಸು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಅರ್ಥ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಗೊತ್ತಿರೋರು ಇದನ್ನು ಸ್ಕಿಪ್ ಮಾಡಿ. ಬಿಗಿನರ್ಸು ಇದು ತುಂಬ ಇಂಪಾರ್ಟೆಂಟು. ಇದನ್ನು ಗಮನದಲ್ಲಿ ಇಟ್ಕೊಂಡು ಇದೇ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಬ್ಲೌಸು ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು. ಇದರಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋ ಏನು ತೋರಿಸಿಲ್ಲ. ನೆಕ್ಸ್ಟ್ ವಿಡಿಯೋ ನಾನು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಸ್ಟಿಚಿಂಗು ಯಾವ ಥರ ಈಸಿಯಾಗಿ ಕಟ್ ಮಾಡ್ಬೋದು, ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಅದನ್ನು ತೋರಿಸ್ತೀನಿ, ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದರೆ ನೀವು ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಗೊತ್ತಾಗುತ್ತೆ. ಇದರಲ್ಲಿ ನಾನು ಬರೀ ಕಟಿಂಗ್ ಮಾತ್ರನೇ ತೋರಿಸಿರೋದು. ನಾನು 2 ಬ್ಲೌಸ್ನ ಇದರಲ್ಲಿ ಕಟ್ ಮಾಡಿದ್ದೀನಿ, ಒಂದನ್ನು ಮಾತ್ರ ತೋರಿಸಿದ್ದೀನಿ. ಇನ್ನೊಂದು ಯಾವ ಥರ ಒಬ್ಬರದೇ ಕೊಟ್ಟಾಗ 2 ಬ್ಲೌಸ್ ಯಾವ ಥರ ಕಟ್ ಮಾಡ್ಕೋಬೇಕು ಬಿಗಿನರ್ಸು. ಒಂದೇ ಸಲ 2 ಬ್ಲೌಸು 2 ಲೈನಿಂಗ್ ಹಾಕಿ ಕಟ್ ಮಾಡೋಕ್ಕೆ ಹೋದರೆ ಕನ್ಫ್ಯೂಸ್ ಆಗಿ ಡಬಲ್ ಕಟ್ ಮಾಡೋವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಆ ಥರ ಮಾಡಬಾರ್ದು. ಫಸ್ಟ್ ಒಂದು ಬ್ಲೌಸ್ ಲೈನಿಂಗ್ ಕಟ್ ಮಾಡಿಕೊಂಡು ಆ ಲೈನಿಂಗ್ನ ಇನ್ನೊಂದು ಲೈನಿಂಗ್ ಮೇಲೆ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಕಟ್ ಮಾಡೋಕ್ಕೂ ಗೊತ್ತಾಗುತ್ತೆ, ಈಸಿಯಾಗಿರುತ್ತೆ. ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರೋಲ್ಲ, ಆರಾಮಾಗಿ ಕಟ್ ಮಾಡ್ಬೋದು. ಬಿಗಿನರ್ಸು ಇದನ್ನು ಗಮನ ಇಟ್ಕೊಂಡು ನೋಡಿ ಕಟ್ ಮಾಡ್ಕೊಳ್ಳಿ. ಗೊತ್ತಿರೋರು ಇದನ್ನು ಸ್ಕಿಪ್ ಮಾಡಿ. ನನ್ನ ಚಾನಲಲ್ಲಿ ಈ ಥರ ಟಿಪ್ಸನ್ನ ತುಂಬ ಫಾಲೋ ಮಾಡಿ ನಾನು ಅಬ್ಸರ್ವ್ ಹಾಕ್ತಾ ಇರ್ತೀನಿ. ನೋಡಿ, ಈ ಥರ ಗುಂಡು ಪಿನ್ ಬೇಕಾದರೂ ಹಾಕ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಕನ್ಫ್ಯೂಸ್ ಆಗುತ್ತೆ ಅಂದರೆ ಗೊತ್ತಿರೋರು ಹಾಗೇನೂ ಕಟ್ ಮಾಡ್ಬೋದು. ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಏನು ಬರೋಲ್ಲ. ನಾನು ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂತಲೇ ಈ ಥರ ವೀಡಿಯೋ ಮಾಡಿರೋದು. ಗುಂಡು ಪಿನ್ ಹಾಕಿದ್ದೀನಿ. ಇದೇ ಥರ ಟಿಪ್ಸನ್ನ ಫಾಲೋ ಮಾಡಿದ್ರೆ ನೀವು ಚೆನ್ನಾಗಿ ಕಟಿಂಗ್ ಮಾಡೋದನ್ನು ಕಲಿಬೋದು. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.